ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಬೆಳಗ್ಗೆಯಿಂದ ಲಾಗ್ ಮಾಡ್ತಾ ಇದ್ದೀನಿ. ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ರೆ ಇವಾಗ ಸ್ವಲ್ಪ ಪಾತ್ರೆ ಎಲ್ಲ ತೊಳೆದು ಸಿಂಕೆಲ್ಲ ಕ್ಲೀನ್ ಮಾಡಬೇಕಿತ್ತು. ಸಿಂಕ್ ಅವಾಗವಾಗ ನೀರು ಈ ಥರ ಬ್ಲಾಕ್ ಆಗ್ತಾಯಿತ್ತು, ಅದಕ್ಕೆ ಕ್ಲೀನ್ ಮಾಡೋಣ ಅಂತೇಳಿ ಪಾತ್ರೆ ಎಲ್ಲ ತೊಳೆದು ಸಿಂಕೆಲ್ಲ ಕ್ಲೀನ್ ಮಾಡಿಕೊಂಡೆ. ನೆಕ್ಸ್ಟ್ ನಾನು ಆನ್ಲೈನಲ್ಲಿ ಸ್ವಲ್ಪ ಸಾಮಾನು ಬುಕ್ ಮಾಡಿದ್ದೆ, ಅದೆಲ್ಲ ಬಂತು. ಅದೆಲ್ಲ ಚೆಕ್ ಮಾಡ್ಕೊಂಡೆ. ಹಾಲೆಲ್ಲ ಖಾಲಿಯಾಗಿತ್ತು, ಹಾಲು, ಸೋಪಿನ ಪುಡಿ ಎಲ್ಲ ಬೇಕಿತ್ತು. ಇದನ್ನೆಲ್ಲ ತರಿಸ್ಕೊಂಡು ಇವಾಗ ನಾನು ನೋಡಿ, ಇವಾಗ ಆನ್ಲೈನಲ್ಲಿ ಜಿಯೋ ಮಾರ್ಟಲ್ಲಿ KG 5 ರೂಪಾಯಿ ಈರುಳ್ಳಿ ಅನ್ನಂಗೆ ಸಿಗ್ತಾಯಿದೆ. ನಾನು ಸಾಮಾನು ಬುಕ್ ಮಾಡಿದಾಗಲೆಲ್ಲ ಈ ಥರ ತಗೊಬಿಡ್ತೀನಿ. ನಾನು ಇವಾಗ ಹೊರಗಡೆ ತಗೊಂಡಿಲ್ಲ, ಸುಮಾರು ಸಲ ಆನ್ಲೈನಲ್ಲೇ ನಾನು ಈರುಳ್ಳಿನ ತಗೊಂಡಿದ್ದೀನಿ. ನೆಕ್ಸ್ಟ್ ನೋಡಿ, ಅದು ಡ್ರೈನೇಜ್ ಪೌಡ್ರು. ಆ ಡ್ರೈನೇಜ್ ಪೌಡ್ರನ್ನ ಇವಾಗ ಸಿಂಕ್ ಹಾಕಬೇಕು. ನೋಡಿ, ಮೊಟ್ಟೆನೂ ತರಿಸ್ಕೊಂಡಿದ್ದೆ. ಇವಾಗ ಈ ಡ್ರೈನೇಜ್ ಪೌಡ್ರನ್ನ ನಾನು ಆನ್ಲೈನಲ್ಲೇ ತರಿಸ್ಕೊಂಡಿದ್ದೆ. ಇದನ್ನು ಇವಾಗ ನಾನು ಒಂದು 10 ನಿಮಿಷ ಈ ಪೌಡ್ರನ್ನ ಹಾಕಿ ಹಂಗೆ ಬಿಡ್ತಾಯಿದ್ದೀನಿ. ಈ ಪೌಡ್ರನ್ನ ಹಾಕಿದ್ಮೇಲೆ ನೀರೇನು ಹಾಕ್ಬಾರ್ದು. ಒಂದು 10 ನಿಮಿಷ ಆದಮೇಲೆ ಈ ಥರ ನೀರು ಹಾಕಿದ್ರೆ ಚೆನ್ನಾಗಿ ಕಸ ಕಟ್ಕೊಂಡಿರೋದೆಲ್ಲ ಕ್ಲಿಯರ್ ಆಗುತ್ತೆ, ನೀಟಾಗೂ ನೀರು ಹೋಗುತ್ತೆ. ನೋಡಿ, ಇವಾಗೆಲ್ಲ ಕ್ಲಿಯರ್ ಆಗಿದೆ. ನೆಕ್ಸ್ಟ್ ನಾನು ಬಾತ್ ಮಾಡಿದ್ದೆ ತಿಂಡಿಗೆ ಅಂತೇಳಿ. ಬಾತ್ ಮಾಡಿ ಅದನ್ನು ಬಿಸಿ ಮಾಡ್ಕೊಂಡು ತಿಂತಾಯಿದ್ದೀನಿ. ಬಾತ್ ಏನಾದ್ರು ಬಿಸಿ ಮಾಡಬೇಕು ಅಂದರೆ ತವದ ಮೇಲೆ ಇಟ್ಟು ಬಿಸಿ ಮಾಡಿದ್ರೆ ಬೇಗ ಬಿಸಿ ಆಗುತ್ತೆ. 2 ಮಿನಿಟ್ಸಲ್ಲೆಲ್ಲ ಬಿಸಿ ಆಗುತ್ತೆ. ಆ ಥರ ಮಾಡಿ ನೋಡಿ. ನೆಕ್ಸ್ಟ್ ನಾನು ಸ್ವಲ್ಪ ಪಿಲ್ಲೋ ಎಲ್ಲ ವಾಶ್ ಮಾಡಬೇಕಿತ್ತು, ಅದಕ್ಕೆ ಇದನ್ನೆಲ್ಲ ಓಪನ್ ಮಾಡಿ ಇದನ್ನೆಲ್ಲ ಬಿಸಿಲಿಗೆ ಹಾಕಿ ಆ ಬಟ್ಟೆ ಎಲ್ಲ ವಾಶ್ ಮಾಡೋಣ ಅಂತ ವಾಷಿಂಗ್ ಹಾಕಿದೆ. ನೋಡಿ, ಇದನ್ನೆಲ್ಲ ಈ ಥರ ಬಿಚ್ಚಿ ಇದನ್ನು ಇವಾಗ ಬಿಸಿಲಿಗೆ ಹಾಕಬೇಕು. ಇವತ್ತು ಚೆನ್ನಾಗಿ ಬಿಸಿಲು ಬರ್ತಾಯಿದೆ, ಅದಕ್ಕೆ ಹಾಕಿದ್ದೆ. ನೆಕ್ಸ್ಟ್ ನಾನು ಅಡುಗೆ ಮಾಡ್ಕೊಳ್ಳೋಣ ಅಂತೇಳಿ ಚಿಕನ್ನ ತಂದಿದ್ರು ಮನೆಯಲ್ಲಿ. ಚಿಕನ್ ಸಾಂಬಾರು ಮಾಡೋಣ ಅಂತೇಳಿ ಒಂದು 2-3 ಸಲ ಚಿಕನ್ನ ತೊಳೆದು ಇದಕ್ಕೆ ಒಂದು 5 ನಿಮಿಷ ಅರಿಶಿನ ಪುಡಿ ಹಾಕಿ ನೆನೆ ಹಾಕಬೇಕು. ಆವಾಗ ಈ ವಾಸನೆ ಎಲ್ಲ ಹೋಗುತ್ತೆ ಅಂದ್ಬಿಟ್ಟು ನಾನು ಅರಿಶಿನ ಪುಡಿನ ಹಾಕಿ ನೆನೆಸಿದೆ. ನೆಕ್ಸ್ಟು ಒಂದು ಮಡಿಕೆನ ಕಾಯಿಸ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಈರುಳ್ಳಿನ ಹಾಕಿ ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆದಮೇಲೆ ಇದಕ್ಕೆ ನಾವು ತೊಳೆದಿಟ್ಕೊಂಡಿರೋಂಥ ಚಿಕನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಚಿಕನ್ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು. ಇದು ಫ್ರೈ ಆಗೋ ತನಕ ನಾವು ಮಸಾಲೆನ ರುಬ್ಕೊಳ್ಳೋಣ. ಮಸಾಲೆಗೆ ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸು, ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಸ್ವಲ್ಪ ಗಸಗಸೆ ಮತ್ತು ಅಚ್ಕಾರದ ಪುಡಿ, ಧನಿಯಾ ಪುಡಿ ಇದನ್ನು ಹುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಇದನ್ನೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಬ್ಕೋಬೇಕು. ನೋಡಿ, ಈ ಥರ ರುಬ್ಕೊಂಡಾದ್ಮೇಲೆ ಇದು ಅಷ್ಟರಲ್ಲಿ ಇವಾಗ ಚಿಕನ್ನು ಅಷ್ಟೇ ಫ್ರೈ ಆಗಿದೆ. ಇದಕ್ಕೆ ಇವಾಗ ನಾವು ರುಬ್ಬಿರೋಂಥ ಮಸಾಲೆನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬಂದಮೇಲೆ ಇದಕ್ಕೆ ಇವಾಗ ನಾನು ಉಪ್ಪು ಮತ್ತು ನೀರನ್ನ ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಚಿಕನ್ ಸಾಂಬಾರು ರೆಡಿ ಆಗುತ್ತೆ. ಮಡಿಕೆಯಲ್ಲಿ ಚಿಕನ್ ಸಾರು, ಮಟನ್ ಸಾರು ಮಾಡೋದು ತುಂಬ ಟೇಸ್ಟಿಯಾಗಿರುತ್ತೆ, ಆಮೇಲೆ ಬೇಗನೂ ಆಗುತ್ತೆ. ನೆಕ್ಸ್ಟ್ ನಾನು ನಾಳೆಗೆ ಅಂತೇಳಿ ದೋಸೆಗೆ ಹಾಕಿದ್ದೆ. ನೋಡಿ, ದೋಸೆಗೆ ನೆನೆಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ತೊಳೆದು ನೆನೆಸಿದ್ದೀನಿ. ಇವಾಗ ಸಂಜೆ ರುಬ್ಬಿ ಎತ್ತಿಟ್ಕೊತಾ ಇದ್ದೀನಿ. ರುಬ್ಬಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೀಟರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ರೆ ಚೆನ್ನಾಗಿ ಉಬ್ಬುತ್ತೆ. ಇದೆಲ್ಲ ಎತ್ತಿಟ್ಟು ನೆಕ್ಸ್ಟ್ ನಾನು ಸಾಗು ಮಾಡೋಣ ದೋಸೆಗೆ ಅಂತೇಳಿ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೆ. ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.